ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನೆಲ್ಲುಗಳ ಕೊಟ್ಟಿಕೊಂಡು ಚಿತ್ರಗಳ ಹೊತ್ತಿಕೊಂಡು ಕೂಲಿಗಳು ಮಾಡುವುದು ಹೊಟ್ಟೆಗಾಗಿ ನೆಲ್ಲುಗಳ ಕೊಟ್ಟಿಕೊಂಡು ಚಿತ್ರಗಳ ಹೊತ್ತಿಕೊಂಡು ಕೂಲಿಗಳು ಮಾಡುವುದು ಹೊಟ್ಟೆಗಾಗಿ ನಾಲ್ಕು ವೇದ ಪುರಾಣ ಪಂಚಾಂಗ ಹೇಳಿಕೊಂಡು ಕಾಲ ಕಲಿಯುವುದಲ್ಲ ಹೊಟ್ಟೆಗಾಗಿ ಎಲ್ಲಾರ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಓ ದೇವರೇ ಶ್ರೀ ವೀರಭದ್ರೇಶ್ವರ, ಬೇಗನೆ ಒಂದು ಕೂಲಿ ಸಿಗುವಂತೆ ಮಾಡಪ್ಪ ದೇವರೇ, ಇಲ್ಲೇ ಕಾಯುತ್ತೇನೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಊರು. ನಮ್ಮ ಊರೇ ನಮಗೆ ಸ್ವರ್ಗ ಇದ್ದಂತೆ ನೋಡಿ. ಮನ್ನಾರವೇ ಅರಳುತ್ತಿದೆ, ನಮ್ಮ ಡ್ಯಾಡಿಯವರು ಬಸ್ ಸ್ಟಾಪ್ ಅವರಿಗೆ ಕಾರ್ ಕಳಿಸ್ರಿ ಅಂತ ಹೇಳಿದ್ರು. ಆದ್ರೆ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ, ಏನೋ ಬಂದಿಲ್ಲ ಅಂತ ಕಾಣಿಸುತ್ತದೆ. ಇಲ್ಲಿ ಯಾರೋ ಕೂಲಿಯವರು ಇದ್ದ ಹಾಗಿದ್ದಾರೆ. ಅವರ ಕರೆದು ಕೇಳಿದ್ರಾಯ್ತು. ಕೂಲಿಯವರೇ, ಯಾಕೆ ಮೇಡಮ್ ಕೂಲಿ ಎಂದು ಕೂಗಿದ್ರಿ? ಏನಾದ್ರೂ ಕೆಲಸವಿತ್ತಾ? ರಾಮು, ನೀವು ನನ್ನ ಕ್ಲಾಸ್ಮೇಟ್ ರಾಮು ಅಲ್ಲವೇ? ಏನು ನೀವು ಕೂಲಿ ಕೆಲಸ ಮಾಡ್ತಾ ಇದ್ರಾ? ಹೌದು ಮೇಡಮ್, ನಾನು ಕೂಲಿ ಕೆಲಸ ಮಾಡುವುದು. ಯಾಕೋ ನೋಡಿ, ಈ ಊರಿಗೆ ನಿಮ್ಮ ಅಪ್ಪಾಜಿಯವರು ದೊರೆಗಳು. ಅಷ್ಟೇ ಅಲ್ಲ, ಈ ಊರಿಗೆನೆ ನಿಮ್ಮ ಮನೆತನ ಶ್ರೀಮಂತವಾದುದು. ನೀವು ಈ ಕೆಲಸ ಮಾಡ್ತೀರಿ ಅಂದರೆ? ಹೌದು ಮೇಡಮ್, ನಾವು ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಸಿರಿತನದಲ್ಲಿ ಬೆಳೆದು ಸಿರಿ ಸಂಪತ್ತಿನೊಂದಿಗೆ ಮೆರೆಯುವ ನಮ್ಮ ಬಾಳಿಗೆ ಬರ ಸಿಡಿಲಂತೆ ಬಂದೊರಗಿತು. ಆ ಸಿಡಿಲಿನ ಬಡಿತ ಅದು ಹೋಗ್ಲಿ ಬಿಡಿ ಮೇಡಮ್, ಏನು ಕೆಲಸವಿತ್ತ ಹೇಳಿ. ಏನಿಲ್ಲ ಬಿಡಿ, ನಿಮಗೆ ಪರವಾಗಿಲ್ಲ, ಹೇಳಿ ಮೇಡಮ್ ಹೇಳಿ. ನೋಡಿ, ಈ ಬ್ಯಾಗನ್ನ ನಮ್ಮ ಮನೆಯವರಿಗೆ ತಂದು ಕೊಡ್ಬೇಕಾಗಿತ್ತು. ಆದ್ರೆ ನಾನು ನಿಮಗೆ ನಿಜವಾದ ಮಾತು ಹೇಳಿ ನನ್ನ ಮನದಾಳ ಮಾತನ್ನು ತೀರಿಸಬೇಕಂದ್ರೆ ನೀವೇ ನನ್ನ ಆರಾಧ್ಯ ದೇವರು, ನೀವೇ ನನ್ನ ಬಾಳಿನ ದೇವರು. ಗಾನ ಗಂಧರ್ವಕ್ಕಿಂತ ನೀವೇ ನನ್ನ ಮಿಗಿಲಾದಂತ ಸ್ವರ್ಗವಾಗಿದೆ. ಮೇಡಮ್, ರಸ ಋಷಿಯಾದ ಕವಿಯ ತಾಣ, ಅವನ ಕಲ್ಪನೆ ಕುಂಜಕ್ಕೆ ಇದೊಂದು ವರದಾನ. ಮೇಡಮ್, ಗುಲಾಬಿ ಹೂ ನೋಡಲಿಕ್ಕೆ ಎಷ್ಟು ಸುಂದರವೋ ಅದನ್ನು ಕಿತ್ತುಕೊಳ್ಳಲು ಹೋದರೆ ನಮ್ಮ ಕೈಗೆ ಮುಳ್ಳು ಚುಚ್ಚುವುದು. ಅದರಂತೆ ನೀವು ಶ್ರೀಮಂತರವು, ಅದನ್ನು ಕಿತ್ತುಕೊಳ್ಳಲು ಹೋದರೆ ನಮ್ಮ ಮನೆತನಕ್ಕೆ ಮುಳ್ಳು ಚುಚ್ಚುವುದು. ನೋಡಿ ರಾಮ್, ನೀವೇನು ಹೇಳಿ, ಆ ದೇವರೇ ನಮ್ಮ ಪ್ರೀತಿ ಸೃಷ್ಟಿಸಿದ್ದಾನೆ. ಯಾಕಂದ್ರೆ ನಾನು ಮದುವೆ ಆಗೋದಾದ್ರೆ ನಿಮ್ಮನ್ನು ಬಿಟ್ಟು ಬೇರೆಯವರು ಯಾರಲ್ಲ ಮದುವೆ ಆಗಲು ಸಾಧ್ಯ ಇಲ್ಲ. ಎಂದಲ್ಲ ನಾಳೆ ಆ ದೇವರು ನಮ್ಮಿಬ್ಬರನ್ನು ಒಂದು ಗುಡಿಸ್ತಾನೆ ರಾಮು. ಮೇಡಮ್, ಅವರವರ ಹಣೆ ಬರದಲ್ಲಿ ಬರೆದಿದ್ದರೆ ಎಲ್ಲ ನಡೆಯುತ್ತದೆ. ಮೇಡಮ್, ಅದೆಲ್ಲ ಮರೆತು ಬಿಡಿ. ಈಗ ಸದ್ಯ ನನ್ನ ಕೂಲಿ 10 ರೂಪಾಯಿ, ಅದನ್ನು ಕೊಟ್ಟರೆ ನಿಮ್ಮ ಮನೆಗೆ ಕಳಿಸಿ ಬರುತ್ತೇನೆ. ರಾಮಿ, ನೀವು ಹೋಗು ಮುಂಚೆ ಚಿಕ್ಕವರಿದ್ದಾಗ ನೀವೊಂದು ಹಾಡು ಹೇಳ್ತಿದ್ರಲ್ಲ, ಆ ಹಾಡು ನನಗೀಗ ತುಂಬಾ ನೆನಪಾಗ್ತಾ ಇದೆ. ನೋಡಿ, ನಮ್ಮ ಪ್ರೀತಿಗೋಸ್ಕರ ಅಲ್ಲ, ನಮ್ಮ ಸ್ನೇಹಕ್ಕೋಸ್ಕರ ಆ ಹಾಡನ್ನು ಹಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತದೆ. ಆಯ್ತು. ಶೃಂಗಾರ ಸಿರಿಯೇ ಕಂದಲಿನಲ್ಲಿ ಬಂಗಾರಾಗಿವ ಮೋಯೇ ಗಾಂಧಾರಿಯಂತೆಯೇ ಕೈ ಮುಚ್ಚಿ ಗಂಗನ ಸರಸ ಛಾಯೆ ಮಂದಾಸ ಬಿಟ್ಟಾಗ
ಸಿರಿಯೇ ಅಂಬಲನಲ್ಲಿ ಬಂಗಾರವಾಗಿದ ಮಾತಾಡುವ ಮುಂಗಾರವೇ ಆಯ್ತು ಬನ್ನಿ ರಾಮು ಹೋಗ್ ನಡೀರಿ ಮೇಡಮ್.